ನಮಸ್ಕಾರ. ನಾನು ಅಬ್ದುಲ್ ಗಫೂರ್ ಅಂತೇಳಿ ಧರ್ಮಸ್ಥಳದ ಪಕ್ಕದ ಊರಲ್ಲಿರುವಂಥ ಪುದುವೆಟ್ಟಂಬಲ್ಲಿ ಪಂಚಾಯತಿಯ ಅಧ್ಯಕ್ಷ ಆಗಿದ್ದೆ, ಪಂಚಾಯತಿಯ ಸದಸ್ಯನಾಗಿದ್ದೆ, APMCಯ ಉಪಾಧ್ಯಕ್ಷ ಆಗಿದ್ದೆ. ಕಳೆದ 10-12 ವರ್ಷಗಳಿಂದ ಕ್ಷೇತ್ರದ ಬಗೆಯಲ್ಲಿ ಹಲವಾರು ಅಪಪ್ರಚಾರಗಳು ಬರ್ತಾ ಇದೆ. ನಾವು ಕೇಳಿ 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 ಇತ್ತೀಚೆಗೆ ನಮಗೆ ಒಂಥರ ಆಶ್ಚರ್ಯ ಆಗ್ತಾ ಇದೆ. ಯಾಕೆಂದರೆ ನಾವು ಕಂಡಂಥ ಪೂಜ್ಯ ಕಾವಂದರ ಪರಿಚಯ ಇವತ್ತಲ್ಲ. ನಮ್ಮ ಅಪ್ಪ, ನನ್ನ ತಾತ, ನನ್ನ ಅಪ್ಪ, ನಾನು, ನನ್ನ ಮಕ್ಕಳು ಸಹ ಅವರ ಕ್ಷೇತ್ರದಲ್ಲಿ ಅವರ ಶಾಲೆಯಲ್ಲಿ ಕಳೆದುಕೊಂಡು ಇವತ್ತು ಸಹ ನನ್ನ ಮಕ್ಕಳು ಸಹ ಅದೇ ಶಾಲೆಯಲ್ಲಿ ಹೋಗ್ತಾ ಇದ್ದಾರೆ. ಅದರಲ್ಲಿ ಹೈಸ್ಕೂಲಿನ ನಾನು ಅಧ್ಯಕ್ಷನ ಆಗಿದ್ದೇನೆ. ಯಾಕೆಂದರೆ ನಾನು ಪಂಚಾಯತ್ ಅಧ್ಯಕ್ಷ ಆಗಿದ್ದಾಗ ಕ್ಷೇತ್ರದ ಬಗೆಯಲ್ಲಿ ದೊಡ್ಡ ಒಂದು ಕ್ಯಾಂಪ್ ಮಾಡಿದರು. ಯಾವುದಂದರೆ ಶಿಬಿರ ಮಾಡಿದರು. ಅದರ ಅಧ್ಯಕ್ಷನಾಗಿದ್ದೆ. ಆಗ ಕಾವಂದರು ಮಾಡುವಂಥ ಈ ಒಳ್ಳೆ ಕೆಲಸ ಏನಂದರೆ, ಈ ಕ್ಷೇತ್ರದಲ್ಲಿ ಬಂದವರಿಗೆ ಯಾರಿಗೂ ಸಹ ಕೈ ಇಟ್ಕೊಂಡು ವಾಪಸ್ ಹೋದವ್ರು ಏನಿಲ್ಲ. ಅವ್ರ ಕಷ್ಟ ಅಂತ ಬಂದವರಿಗಾಗಲಿ, ಅವರ ಸಮಸ್ಯೆ ಅಂತ ಬಂದವರಿಗಾಗಲಿ, ಅಲ್ಲಿ ಜಾತಿ, ಧರ್ಮ, ಮತ ಅನ್ನುವ ಯಾವುದೇ ರೀತಿಯ ಭಾವನೆ ಇಲ್ಲ. ಅವರು ಯಾರೇ ಆಗಿರಲಿ, ಏನೇ ಆಗಿರಲಿ, ನೀನು ಇಲ್ಲಿಂದ ಬಂದಿ ಅಂತ ಅವರು ಕೇಳ್ತಿರ್ಲಿಲ್ಲ. ಇವತ್ತು ಏನಾಗಿದೆ ಅಂದರೆ, ನಾವು ಮುಸಲ್ಮಾನರು ಇಲ್ಲಿ ಅವರ ಸ್ತರದಲ್ಲಿ ಈಗಲ್ಲ, ಕಳೆದ ನಾನೀಗ ದುಡಿಸುವ 30 ವರ್ಷ ಆಯಿತು. 30 ವರ್ಷ ಮುಂಚೆಯಿಂದ ನಮ್ಮ ಹಿರಿಯರೆಲ್ಲ ದುಡಿತಾ ಇದ್ದವರು. ಆದರೂ ಆ 30 ವರ್ಷದಿಂದ ನಾವು ಅಲ್ಲಿ ಕಂಡು ಬಂದಂಥ ನಮ್ಮ ಕ್ಷೇತ್ರ, ನಮ್ಮ ಮೇಲೆ ಅಭಿಮಾನ, ಮುಸಲ್ಮಾನರು ಅಲ್ಲ, ಕ್ರಿಶ್ಚಿಯರು ಅಲ್ಲ, ಹಿಂದೂ, ಇನ್ನೊಬ್ಬರನ್ನು ಇವತ್ತವರೆಗೆ ಅಲ್ಲಿ ಭೇದವ ಬರಲಿಲ್ಲ. ಯಾರೋ ಒಬ್ಬ ಈಗ ಒಂದು ಧರ್ಮಸ್ಥಳ ಬರದವನು, ಧರ್ಮಸ್ಥಳದ ಚರಿತ್ರೆ ಗೊತ್ತಿಲ್ಲದವನು ಬಾಯಿಗೆ ಬಂದ ಮಾತಾಡ್ತಾರೆ. ಯಾಕಂದರೆ ನಮ್ಮ ಕ್ಷೇತ್ರ ಬಗ್ಗೆ ಮಾತಾಡುವಾಗ ನಾವು ಆ ಕ್ಷೇತ್ರದಲ್ಲಿ ದುಡಿದು ಇಷ್ಟು ವರ್ಷದಲ್ಲಿ ನಮ್ಮ ಜೀವನವನ್ನು ನಡೆಸಿದಂಥ ಆ ಕ್ಷೇತ್ರದ ಬಗೆಯಲ್ಲಿ ಅಥವಾ ಕಾವಂದರ ಬಗೆಯಲ್ಲಿ ಅಂತ ಮಾತು ಬರುವಾಗ ನಮಗೆ ಬಹಳ ಒಂದು ಬೇಜಾರಾಗ್ತದೆ. ಯಾಕೆಂದರೆ ಅದು ಕಂಡು ನಾವೆಲ್ಲ ಸೇರಿ ಕ್ಷೇತ್ರದಲ್ಲಿ ಕಾವಂದರ ಬಗ್ಗೆ ಬರುವಂಥ ಮಾತುಗಳನ್ನು ನಮಗೆ ತಡೆಯಲಾದೆ ಇವತ್ತು ನಾವು ಮಾತಾಡ್ತಾ ಇದ್ದೇವೆ. ಯಾಕಂದರೆ ಇಷ್ಟೊಳಗೆ ನಾವು ಯೂಟ್ಯೂಬಲ್ಲಿ ಆಗಲಿ ಯಾವುದರಲ್ಲಿ ನಾವು ಇವತ್ತು ಮಾತಾಡಿದವರಲ್ಲ. ಯಾಕಂದರೆ ಕಾವಂದರು ನೋಡಿ, ನಮ್ಮ ಮುಸಲ್ಮಾನರ ಹಬ್ಬ ರಂಜಾನ್ ಹಬ್ಬ ಅಥವಾ ಬಕ್ರೀದ್ ಹಬ್ಬ ಅಥವಾ ಮದುವೆ ಅಂತ ಹೋದಾಗ ನಮಗೆ ಅವರು ಒಂದು ಪ್ರಸಾದ ಅಂತ ಕೊಡ್ತಾರೆ. ಅದು 500 ಆಗಿರುವುದು, 1000 ಆಗೋದು ದುಡ್ಡು ವಿಷಯ ಅಲ್ಲ. ಆದರೆ ಕೊಡ್ತಾರಲ್ಲ, ಇವತ್ತು ಯಾರು ಕೊಡ್ತಾ ಇದ್ದಾರೆ? ಯಾವ ಇದರಲ್ಲಿ ಕೊಡ್ತಾ ಇದ್ದಾರೆ? ಯಾವ ಕ್ಷೇತ್ರದಲ್ಲಿ ಕೊಡ್ತಾ ಇದ್ದಾರೆ? ಇವತ್ತು ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ, ಶಿವರಾತ್ರಿ ಅಥವಾ ಯಾವ ಜಾತ್ರೆ ಆದರೂ ಸಹ ಅಲ್ಲಿ ಒಂದು ಅಂಗಡಿ ಹಾಕಬೇಕಾದ್ರೆ ಅವ್ರು ಕೇಳಿದ ಕೂಡಲೇ ಆಗುದಿಲ್ಲ ಅಂತ ಹೇಳೋದಿಲ್ಲ. ಯಾವ ಜಾತಿಯವನಿಗೆ ಜಾತಿ ಭೇದ ಇಲ್ಲ. ಅಲ್ಲಿ ಯಾರೇ ಆಗಲಿ 10 ರೂಪಾಯಿ ದುಡ್ಕೊಂಡು ಹೋಗಲಿ, ನನ್ನ ಕ್ಷೇತ್ರ ಬಂದವನಿಗೆ ಯಾವ ಹೊಟ್ಟೆಗೆ ಯಾವುದಕ್ಕೆ ತೊಂದರೆ ಆಗಬಾರ್ದು ಅಂತ ಮಾತಾಡೋದು. ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ನಾನು ನೋಡಿದ್ದೇನೆ. ತುಂಬ ಹಿಂದೂಗಳ ಕ್ಷೇತ್ರ, ತುಂಬ ದೇವಸ್ಥಾನಗಳನ್ನ ತುಂಬ ಕಡೆ ನಾವು ಹೋದವನು ನಾನು ಸಹ. ಬಟ್ ಇವತ್ತು ಅಲ್ಲಿ ಸರ್ವಧರ್ಮ ಆಗುವಾಗ ಪ್ರತಿ ಲಕ್ಷ ದೀಪೋತ್ಸವಕ್ಕೆ ಒಂದು ಮುಸಲ್ಮಾನ, ಒಂದು ಕ್ರೈಸ್ತವನ್ನು ಇಟ್ಕೊಂಡು ಇವತ್ತು ಎಷ್ಟು ಜನರಿಗೆ ಒಂದು ಯಾವ ರೀತಿ ಆಗ್ತಾ ಇದೆ ಮಾಹಿತಿ ಕೊಡುವಂಥ ಕೆಲಸ ಇವತ್ತು ಪೂಜೆ ಕಾವಂದರು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಮಕ್ಕಳಿಗಾಗಲಿ ಅಲ್ಲ ದೊಡ್ಡವರಿಗಾಗಲಿ ಸಮಸ್ಯೆ ಬಂದಾಗ ಸಮಸ್ಯೆ ಅಂತ ಹೋಗಿ ಕೇಳಿದಾಗ ಆಗುದಿಲ್ಲ ಅಂತ ಹೇಳಿದಿಲ್ಲ. ನೀನು ಯಾವ ಊರಿನವ್ರು ಕೇಳಲಿಲ್ಲ, ನೀನು ಯಾವ ಜಾತಿ ಅಂತ ಕೇಳಲಿಲ್ಲ. ಇವತ್ತು ನಮಗೇನು ಬೇಜಾರಂದರೆ, ಅಂಥ ವ್ಯಕ್ತಿಗೆ ಇಂಥ ಒಂದು ಕಲಂಕ ತರ್ತಾರಲ್ಲ, ಅವರ ಬೇಲೆ ಬೇಯಿಸೋಕ್ಕೋಸ್ಕರ ಮಾಡ್ತಾ ಇರೋದು. ಆದರೂ ನಾವು ಅದಕ್ಕೆ ಯಾವಾಗಲೂ ಅದ್ರ ಒಪ್ಪಲ್ಲ. ಅದು ನೋಡೋದು ಆ ದೇವರು ನೋಡಲಿ. ನಾವಂತೂ ಪೂಜಾರ ಕಾಲಡಿಯಲ್ಲಿ ನಾವು ಕೆಲಸ ಮಾಡೋರು. ನಮ್ಮಿಂದಾಗಿ ಇವತ್ತುವರೆಗೆ ಅಂತ ಇದು ಬರಲಿಲ್ಲ. ನಮ್ಮವರಿಂದ ಬರಲಿಕ್ಕೆ ನಾವು ಬಿಡೋದೂ ಇಲ್ಲ. ಆ ಸಮೀರ್ ನಮ್ಮ ಹುಡುಗ ನಮಗೆ ಗೊತ್ತೂ ಇಲ್ಲ. ಆದರೂ ಅವನು ಹೇಳುವಾಗ ನಾನು ಸಹ ಮೊನ್ನೆ ಎಲ್ಲಿ ಹೋಗಿದ್ದೆ, ಬರುವಾಗ ಈಗ ನಾನು ನಮ್ಮ ಫ್ರೆಂಡ್ಸು ಮನೆಗೆ ಮೈಸೂರು ಹೋಗಿದ್ದೆ. ಬರುವಾಗ ಈ ಥರ ಆಗಿ ನನಗೆ ಗೊತ್ತೇ ಇಲ್ಲ, ನಾವು ಯೂಟ್ಯೂಬ್ ನೋಡೋದೇ ಇಲ್ಲ. ಆದರೆ ಇಂಥದ್ದೆಲ್ಲ ಕೇಳುವಾಗ ಇಷ್ಟೊಳಗೆ 10-12 ವರ್ಷಗಳಿಂದ ಏನೆಲ್ಲ ಹೇಳಿದ್ರು, ಏನೆಲ್ಲ ಆಯಿತು. ನಮ್ಮದು ಒಂದೇ ಉದ್ದೇಶ, ಸೌಜನ್ಯ. ನಮ್ಮ ಮನೆ ಮಗಳು, ಅವಳಿಗೆ ಅನ್ಯಾಯ ಆಗೋದು ನಮಗೆ ಭಾರಿ ತುಂಬ ಬೇಜಾರು. ನ್ಯಾಯ ಅಂತ ಸಿಕ್ಕಲೇಬೇಕು. ಅದು ಯಾರು ಮಾಡಲಿ, ಏನು ಮಾಡಲಿ, ಅದು ಮಾಡಿದಂಥವ್ರಿಗೆ ನ್ಯಾಯ ಸಿಕ್ಕಲೇಬೇಕು. ನಾವು ಸಹ ಅದಕ್ಕೋಸ್ಕರ ನಾವು ಸ್ವಲ್ಪ ಇದು ನಮ್ಮದು ಬೇಡಿಕೆ. ಬಟ್ ತುಂಬ ಸುಮ್ಮನೆ ಯಾರ್ಯಾರ ಮೇಲೆ ಅಪಚಾರ ಮಾಡಿಕೊಂಡು 10-12 ವರ್ಷಗಳಿಂದ ನಾವು ನೋಡ್ತಾ ಇದ್ವಿ. ನಮಗೆ ಯಾರು ಅಂತ ಇವತ್ತು ಗೊತ್ತಿಲ್ಲ, ಅದು ಗೊತ್ತಾಗಬೇಕು. ಪೂಜ್ಯರ ಇಷ್ಟೊಂದು ದಾನ ಧರ್ಮ ಮಾಡಿ ದಿವಸಕ್ಕೆ ಎಷ್ಟೋ ಲಕ್ಷಗಟ್ಟಲೆ ರೂಪಾಯಿ ಬಡವರಿಗೆ, ದೇವಸ್ಥಾನಕ್ಕೆ, ಮಸೀದಿಗೆ, ಅದಕ್ಕೆ ಎಲ್ಲರಿಗೂ ಸಹ ಬಂದವರಿಗೆ ಕೊಡ್ತಾ ಇದ್ದಾರೆ. ಸುಮ್ಮನೆ ಇಲ್ಲದ ಅಂತ ಅಪಚಾರ ಮಾಡುವಾಗ ನಮಗೆ ಸಹ ಒಂದು ಮನಸ್ಸಂತ ಇರುತ್ತೆ, ನಮಗೆ ಸಹ ಒಂದು ಬೇಜಾರಾಗುತ್ತೆ. ಸಮೀರ್ ಅನ್ನುವನು ನಮಗೆ ಯಾರು ಗೊತ್ತಿಲ್ಲ. ಯೂಟ್ಯೂಬಲ್ಲಿ ನೋಡುವಾಗ ಮುಸ್ಲಿಮ್ಸ್ ಅಂತ ಗೊತ್ತಾಯ್ತು ನಮಗೆ. ಬಟ್ ನಾವು ಕಳೆದ 50 ವರ್ಷದಿಂದ 30 ವರ್ಷದಿಂದ ಇಲ್ಲಿ ನಾವು ದುಡಿದಂಥ ನಾವೆಲ್ಲ ಇದೇ 2 ಕಿಲೋಮೀಟರ್ 3 ಕಿಲೋಮೀಟರ್ ದೂರದಲ್ಲಿ. ಆದರೆ ನಮ್ಮ ಪಂಚಾಯತಿ ಆಗಲಿ ಅಥವಾ ಗ್ರಾಮ ಅಂತ ಹೇಳೋದು ಧರ್ಮಸ್ಥಳನೇ. ಇವತ್ತು ಧರ್ಮಸ್ಥಳದಲ್ಲಿ ಅಂಥ ದೇವತಾ ಮನುಷ್ಯರಿಗೆ ಅಂಥ ಅಪಪ್ರಚಾರ ಬರುವಾಗ ನಮಗೆ ಬಹಳ ಒಂದು ಬೇಜಾರಾಗ್ತಾ ಇದೆ. ಯಾಕಂದರೆ ಅವರು ಯಾವುದೇ ಕಾರಣದಲ್ಲಿ ಅವರಿಗೆ ತೊಂದರೆ ಆದರೆ ನಾವು ಅವರೊಟ್ಟಿಗೆ ಯಾವಾಗಲೂ ಇದ್ವಿ.
ಅವರ ಮೇಲೆ ಅಪಪ್ರಚಾರ ಮಾಡೋದಂದರೆ ನಮಗೆ ಬಹಳ ಬೇಜಾರಾಗ್ತದೆ. ನೋಡಿ, ಒಂದು ಮನುಷ್ಯನಿಗೆ ಒಂದು ಕೈ ಒಂದು ಊಟ ಕೊಟ್ಟು ಗೊತ್ತಿರಬೇಕು, ಅಥವಾ ಒಂದು ವಿದ್ಯೆ ಕೊಟ್ಟು ಗೊತ್ತಿರಬೇಕು. ಇದು ಯಾವುದು ಗೊತ್ತಿರೋದವರು, ಇಲ್ಲದ ಒಂದು ಉಪಹಾರ ಮಾಡಿ ಗೊತ್ತಿರಬೇಕು, ಯಾವುದು ಗೊತ್ತಿಲ್ಲ ಸಮೀರಿಗೆ ದುಡ್ಡು ಮಾಡೋ ಉದ್ದೇಶ. ಯಾಕಂದರೆ ಪೂಜ್ಯ ಕಾಮದ ಬಿಟ್ಟು ಬಿನ್ನು ಬೇರೆ ಅಷ್ಟೊಂದು ಹೆಸರಂಥ ವ್ಯಕ್ತಿಗಳು ಯಾರೂ ಇಲ್ಲ. ಅವರ ಹೆಸರು ಹೇಳಿದ್ರೆ ದುಡ್ಡಾಗುತ್ತೆ. ಆ ಉದ್ದೇಶಕ್ಕೋಸ್ಕರ ಅವರನ್ನು ಮುಂದಿಟ್ಕೊಂಡು ಪಬ್ಲಿಕೇಶನ್ ಮಾಡಿ ದುಡ್ಡು ಮಾಡ್ತಾ ಇದ್ದಾರೆ. ಮಾಡಲಿ, ಅದರ ಪ್ರತಿಫಲ ದೇವರು ಕೊಡುವುದು. ಆದರೆ ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡುವಾಗ, ನಮ್ಮ ಕಾಮದವ್ರ ಬಗ್ಗೆ ಮಾತಾಡುವಾಗ ನಮಗೆ ಬಹಳ ಬೇಜಾರಾಗ್ತದೆ. ಅವರೊಟ್ಟಿಗೆ ನಾವು ಯಾವಾಗಲೂ ಇದ್ವಿ. ಯಾಕಂದರೆ ನಾವು ಈ ಹಂತಕ್ಕೆ ಬರಬೇಕಾದ ಕಾರಣ ಅವರು. ನಮ್ಮ ಕ್ಷೇತ್ರ, ನಮ್ಮ ದೇವಸ್ಥಾನ ಅಂತ ಹೇಳುತ್ತಾ ನಾವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಯಾಕಂದರೆ ನಮಗೆ ಕಷ್ಟ ಬಂದಾಗ ಓಡಿ ಹೋಗೋದು ನಾವು ಅಲ್ಲಿಗೆ. ಆಗಿರುವಾಗ ಅವರ ಬಗ್ಗೆ ಅಂತ ಅಪಪ್ರಚಾರ ಬರುವಾಗ ನಮಗೆ ನಮ್ಮ ಮನೆಯವರಿಂದ ಕಡೆ ನಮಗೆ ಬೇಜಾರಾಗ್ತದೆ. ನಾವು ಇವತ್ತು ನಾನೊಂದು ಬೆಳಿಗ್ಗೆ ನೋಡಿ ಈಗಾಗ ಮೈನಾಗಿ ಮಾತಾಡೋದೇನೆಂದರೆ ಸೌಜನ್ಯ ವಿಷಯ. ಸೌಜನ್ಯಗೆ ನ್ಯಾಯ ಸಿಕ್ಕಲೇಬೇಕು, ಅವರ ಮನೆಯವರ ನ್ಯಾಯ ಸಿಕ್ಕಲೇಬೇಕು. ನಮಗೆ ಸಹ ಅದು ಸಂತೋಷ. ಅದಕ್ಕೋಸ್ಕರ ಹೋರಾಟ ಮಾಡಲಿ. ಕಾವಂದರ ವಯಸ್ಸು ಕಾವಂದರಿ ಯಾಕೆ ಬೈತಾ ಇದ್ದಾರೆ ಅವರು? ಇವರು ಮಾತಾಡೋ ರೀತಿಯಲ್ಲಿ ಒಂದು ಅರ್ಥ ಇದೆ. ಇವರು ಏನಂದರೆ ಬೇರೆ ಉದ್ದೇಶ ಹೆಸರನ್ನು ಇಟ್ಕೊಂಡು, ಸೌಜನ್ಯ ವಿಷಯ ಮುಂದೆ ಇಟ್ಕೊಂಡು ಕಾವಂದರಿಗೆ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಆ ಕಾರಣ ನಮಗೆ ತುಂಬ ಅವರು ಸೌಜನ್ಯ ಬಗ್ಗೆ ಹೋರಾಟ ಮಾಡಲಿ, ನಾವು ಸಹ ಹೋರಾಟ ಇನ್ನೂ ಹೋರಾಟ ನಾವು ಹಿಂದೆ ಇದ್ದೇವೆ. ನಾವೆಲ್ಲ ಸೇರ್ತೇವೆ, ನ್ಯಾಯ ಸಿಗಬೇಕು. ಆ ಕಾರಣ ಪೂಜ್ಯವರಿಗೆ ಈ ಥರ ಮಾತುವಾಗ ನಮಗೆ ತುಂಬ ಬೇಜಾರಾಗ್ತದೆ. ದಯವಿಟ್ಟು ನಾನು ಹೇಳಿದಷ್ಟೇ, ಯಾರೂ ಇದನ್ನು ನಂಬೇಡಿ. ಮುಸಲ್ಮಾನ್ ಬಾಂಧವರು ಹೇಳಿದಷ್ಟೇ, ನಾವು ಮುಸಲ್ಮಾನರಾಗಿ ಹೇಳಿದಷ್ಟೇ. ಮುಸಲ್ಮಾನಿಗೆ ಅವನಿಗೆ ಸಮೀರಮ್ಮವನಿಗೆ ಅವನು ಈ ಊರಿನವನಲ್ಲ, ಅಲ್ಲಿ ಇಲ್ಲಿ ಬಂದು ಸಹ ಇಲ್ಲ. ಅವನು ಸುಮ್ಮನೆ ಯಾರ ಹೇಳಿದ್ದು ಯಾರ ಕೇಳಿದ್ದು ಮಾತನ್ನು ಆಡುತ್ತಾ ಇಷ್ಟರೊಳಗೆ ಈ ರೀತಿಯಲ್ಲಿ ಬರ್ತಾ ಇದ್ದಾರೆ. ಆದರೆ ಅವನಿಗೆ ಅದು ಒಳ್ಳೆಯದಲ್ಲ. ಅವನು ನ್ಯಾಯಕ್ಕೋಸ್ಕರ ಹೋರಾಟ ಮಾಡಲಿ, ಸೌಜನ್ಯ ಬಗ್ಗೆ ಮಾತಾಡಲಿ, ತುಂಬ ಸಂತೋಷ. ಕಾವಂದರ ಬಗ್ಗೆ ಮಾತಾಡಬಾರ್ದು. ಈ ಒಂದು ತಿಂಗಳಲ್ಲಿ ಉಪವಾಸ ತಿಂಗಳು, ರಂಜಾನ್ ತಿಂಗಳು, ನಾವು ಯಾವುದೇ ಪಾಪವನ್ನು ಮಾಡಿದ್ರೆ ಕಳ್ಕೊಳ್ಳುವಂಥ ಸಮಯ, ಅದನ್ನು ಇದು ಮಾಡುವಂಥ ಸಮಯ. ಅಂಥದ್ರಲ್ಲಿ ಅವನು ಬಾಯಿಗೆ ಬಂದ ಮಾತಾಡ್ತಾನೆ. ಅವನು ಮುಸಲ್ಮಾನ ಎನ್ನುವುದಕ್ಕೆ ನಮಗೆ ಸಾಕ್ಷಿ ಅಲ್ಲ. ಅವನು ಮುಸಲ್ಮಾನ ಅಲ್ಲ. ಅವನು ಹಾಗಿದ್ರೆ ಅವನು ಈ ಥರ ಮಾತಾಡ್ತಿಲ್ಲ ಈ ಟೈಮಲ್ಲಿ. ದುಡ್ಡಿಗೋಸ್ಕರ, ಅವನ ಜೀವನಕ್ಕೋಸ್ಕರ ಆಗಿ ಬಾಕಿಯವರ ಜೀವನಕ್ಕೆ ಕಲ್ಲಾಗ್ತಿದ್ದಾರೆ ಅವನು. ಆದಾಗ ಅದಕ್ಕೋಸ್ಕರ ನಾವೆಲ್ಲ ಇವತ್ತು ಆ ಕ್ಷೇತ್ರದಲ್ಲಿ ಒಂದು 50-60 ಜನ ನಾವು ದುಡಿತಾ ಇದ್ವಿ. ನಮ್ಮಿಂದ ಏನು ಪೂಜಾರಿ ಆಗಬೇಕು ಅದನ್ನು ನಾವು ಯಾವಾಗಲೂ ಅವರೊಟ್ಟಿಗೆ ನಾವು ಇದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ನಮಸ್ಕಾರ. ನಾನು ಇಲ್ಲಿ ಭದ್ರ ಜುಮ್ಮಾ ಮಸೀದಿ ಕನ್ಯಾಡಿಯ ಅಧ್ಯಕ್ಷನಾಗಿದ್ದೇನೆ. ಮತ್ತು ನಮ್ಮ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಮಾಜಿ ಆಗಿದ್ದೆ. ಈಗ ನಾವೆಲ್ಲರೂ ಇಲ್ಲಿ ಸೇರಿರುವಂತೆಲ್ಲರೂ ಧರ್ಮಸ್ಥಳ ಗ್ರಾಮದವರೇ. ನಮ್ಮದು ಏನಿದ್ರು ಕ್ಷೇತ್ರದಲ್ಲಿ ಒಂದೊಂದು ಸಲ ನಾವು ಕೆಲಸದಲ್ಲಿದ್ದೇವೆ. ಈಗ ಆಟೋ ಓಡಿಸೋದಾಗಲಿ ಅಥವಾ ಬೇರೆ ಬೇರೆ ಕೆಲಸದ ಒಳ್ಳೆ ಕ್ಷೇತ್ರದಲ್ಲಿ ಇದ್ದೇವೆ. ನಾನು ಕೂಡ 30 ವರ್ಷ ಆಯಿತು ದುಡಿಲಿಕ್ಕೆ ಸ್ಟಾರ್ಟ್ ಮಾಡಿ ಕ್ಷೇತ್ರದಲ್ಲಿ. ಇಷ್ಟುವರೆಗೆ ನಾವು ಒಂದು 12 ವರ್ಷಕ್ಕಿಂತ ಮುಂಚೆ ನಮ್ಮ ಮನೆಯ ಹುಡುಗಿ ಸೌಜನ್ಯದ ಬಗ್ಗೆ ನಾವು ಎಲ್ಲ ವಿಷಯವನ್ನು ಕೇಳಿದ್ದೇವೆ. ನ್ಯಾಯಕ್ಕಾಗಿ ನಾವು ಕೂಡ ಅವರ ಜೊತೆ ಇದ್ದೇವೆ ಅಂತ ನಾವು ಮುಂದೆನೂ ಅವರೊಟ್ಟಿಗೆ ಹೋಗಿದ್ದೇವೆ ಈ ವಿಷಯದಲ್ಲಿ. ಆದರೆ ಈಗ ಇಲ್ಲ ಸಲ್ಲದ ಆರೋಪ ಮಾಡಿ ನಮ್ಮ ಕ್ಷೇತ್ರದ ಬಗ್ಗೆ, ನಮ್ಮ ಕಾವಂದರ ಬಗ್ಗೆ ಬೇಡದ್ದೆಲ್ಲ ಮಾತಾಡ್ಕೊಂಡು ಇರುವಂಥ ಸಮಯ. ಇದಕ್ಕೆಲ್ಲ ಈಗ ನಾವು ಇಷ್ಟವರೆಗೆ ಈ ಮಾಧ್ಯಮದ ಮುಂದೆ ನಾವು ಹೋಗ್ಲಿಲ್ಲ. ಈಗ ನಾವು ಬರಬೇಕಾಯ್ತು. ಯಾಕಂತ ಹೇಳಿದ್ರೆ ನಮ್ಮವನೇ ಆದ ಒಬ್ಬ ಸಮೀರ್ ಅಂತ ಹೇಳುವಂಥ ಹುಡುಗ ಏನೋ ಒಂದು ಆಟ ಅಂತ ಅವನಿಗೇನು ಅಷ್ಟೊಂದು ತಿಳುವಳಿಕೆ ಇಲ್ಲ. ಏನೋ ವಯಸ್ಸು 18-20 ಇರಬೇಕು. ಒಂದು ಯೂಟ್ಯೂಬ್ ಮಾಡಿ ಬೇಡದ್ದೆಲ್ಲ ಕ್ಷೇತ್ರದ ಬಗ್ಗೆ, ನಮ್ಮ ಕಾವಂದರ ಬಗ್ಗೆ ಮಾತಾಡಿರುತ್ತಾನೆ. ಹಾಗಾಗಿ ನಾವು ಅದನ್ನು ಖಂಡಿಸ್ತೇವೆ. ಯಾಕಂದರೆ ನಾವು ಈಗ ಮುಸ್ಲಿಮ್ಸು ನಾವು ಹೇಳೋದು ಇಷ್ಟೇ. ನಾವು ಕ್ಷೇತ್ರದಿಂದ 35-40 ವರ್ಷ ನಮ್ಮ ತಂದೆಯವರು ಕೂಡ ಅಲ್ಲೇ ಎಲ್ಲ ಕೆಲಸ ಮಾಡಿಕೊಂಡು ಜೀವನ ಮಾಡಿಕೊಂಡಿದ್ದವರು. ನಾವು ಇವತ್ತು ಯಾವುದೇ ಒಂದು ಕಷ್ಟ ಬಂದರೂ ಹೊತ್ತು ಕೂಡ ಹೋಗುದು ನಾವು ನಮ್ಮ ಕಾವಂದರ ಬಗ್ಗೆ, ಅವರ ಮೇಲೆ ಹೋಗುದು. ಅವರು ನಮಗೆ ಏನಾಗಲಿ ಅವ್ರ ಹತ್ರ ಇದ್ದ ನಾವು ಏನಾದರೂ ನಮ್ಮ ಕಷ್ಟವನ್ನು ಹೇಳಿ, ನಾವು ಅಂತಲ್ಲ ನಮ್ಮ ಪ್ರತಿಯೊಂದು ಈಗ ರಂಜಾನ್ ಮುಗಿದ ಕೂಡಲೇ ಅಲ್ಲ, ಉಪವಾಸ ಮುಗಿದ ಕೂಡಲೇ ರಂಜಾನ್ ಬರುತ್ತೆ. ರಂಜಾನ್ ಬಂದ ತಕ್ಷಣ ಈಗಲ್ಲ, ಇತಿಹಾಸ ಇದೆ, ಎಷ್ಟು 100 ವರ್ಷ ಇತಿಹಾಸ ಇದೆ. ಒಂದು 200-500 ಜನ ಮನೆಯವರು ಜಾಸ್ತಿ ಕ್ಷೇತ್ರಕ್ಕೆ ಹೋಗ್ತಾರೆ. ಅವ್ರಿಗೆ 500 ರೂಪಾಯಿ, 1000 ರೂಪಾಯಿ ಹೀಗೆಲ್ಲ ಕೊಡ್ತಾರೆ. ಯಾಕಂದ್ರೆ ನೀವು ಹಬ್ಬ ಆಚರಣೆ ಮಾಡಿ ಒಂದು ಮನೆಯಲ್ಲಿ 500-1000 ರೂಪಾಯಿ ಅಂತ ಹೇಳಿದ್ರೆ ಅವ್ರಿಗೆ ಫುಲ್ ಒಂದು ದಿವಸದ ಹಬ್ಬದ ಖರ್ಚು ಬರ್ತದೆ. ಎಲ್ಲ ನಮಗೆ ಅಂತಲ್ಲ, ಪ್ರತಿಯೊಂದು ಧರ್ಮದವರು ಕೂಡ ನಾವು ಪ್ರೀತಿಸ್ತಾ ಬಂದಿರುವಂಥ ಕ್ಷೇತ್ರ ಅದು. ನಾವು ಪ್ರೀತಿಸ್ತಾ ಬಂದಿರುವಂಥ ಕಾವಂದರರು. ಆಗಿರುವಾಗ ನಾವು ಹೇಳೋದು ಇಷ್ಟೇ, ಮುಸ್ಲಿಂ ಬಾಂಧವರಲ್ಲಿ ಇದೆಲ್ಲ ಸೌಜನ್ಯ ನ್ಯಾಯಕ್ಕಾಗಿ ನಾವು ಕೂಡ ಹೋರಾಡ್ತೇವೆ, ಇನ್ನು ಮುಂದೆ ಹೋರಾಡ್ತೇವೆ. ಕಾವಂದರ ಬಗ್ಗೆ ಆಗಲಿ, ಅವರ ಕುಟುಂಬದ ಬಗ್ಗೆ ಆಗಲಿ, ಅದೆಲ್ಲ ಸುಳ್ಳು ಆರೋಪಕ್ಕೆ ಯಾರು ಇದು ಕಿವಿ ಕೊಡಬೇಡಿ. ಯಾರೋ ಸಮೀರ್ ದುಡ್ಡಿಗೋಸ್ಕರ ಮಾಡಿದ್ದಾನೆ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ.